ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಹಿಂದೂ ಧರ್ಮದ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಶಿವನ ಅವತಾರವೆಂದು ಪರಿಗಣಿಸಲ್ಪಟ್ಟ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಮಠಕ್ಕೆ ಸ್ವಾಗತ. ಸಿದ್ಧಾರೂಢ ಸ್ವಾಮಿಗಳು 26 ಮಾರ್ಚ್ 1836 ರಾಮನವಮಿಯಂದು ಬೀದರ್ ಜಿಲ್ಲೆ ಚಳಕಾಪುರದಲ್ಲಿ ಜನಿಸಿದರು. ಸಿದ್ಧಾರೂಢ ಸ್ವಾಮಿಗಳು 1877ರಲ್ಲಿ ಹುಬ್ಬಳ್ಳಿಯಲ್ಲಿ ನೆಲೆಸಿದರು. ಅವರ ಅನುಯಾಯಿಗಳು, ಭಕ್ತರು ಸೇರಿದಂತೆ ಜನರು ಸಾಂತ್ವನ, ಮಾನಸಿಕ ತೃಪ್ತಿಯನ್ನು ಪಡೆಯಲು, ಆಧ್ಯಾತ್ಮಿಕ ಜ್ಞಾನೋದಯವನ್ನು ಪಡೆಯಲು ಅವರನ್ನು ಸಂಪರ್ಕಿಸಲು ಪ್ರಾರಂಭಿಸಿದರು. ಹುಬ್ಬಳ್ಳಿಯ ಸಿದ್ಧಾರೂಢ ಮಠವು ಭಕ್ತರ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ. ಶ್ರೀ ಸಿದ್ಧಾರೂಢರ ಸನ್ನಿಧಿಗೆ ದಿನಾಲೂ ಸಾವಿರಾರು ಭಕ್ತರು ಬರುತ್ತಾರೆ. ಮುಂಜಾನೆ ಸುಮಾರು 4 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ಭಕ್ತರು ಇರುತ್ತಾರೆ. ಇಲ್ಲಿ ನಿರಂತರ ಭಜನೆ, ಪೂಜೆ ನಡೆಯುತ್ತಾ ಇರುತ್ತದೆ. ಇಲ್ಲಿ ಸಿದ್ಧಾರೂಢರ ಕಾಲದಿಂದಲೂ ಇಲ್ಲಿಯವರೆಗೂ ಓಂ ನಮಃ ಶಿವಾಯ ಎಂದು ಹೇಳುತ್ತಾ ಸ್ವಾಮಿಗಳು ತಂಬೂರಿ ಧರಿಸಿರುತ್ತಾರೆ. ಇಲ್ಲಿ ನಿರಂತರ ಜ್ಯೋತಿ ಬೆಳಗುತ್ತಾ ಇರುತ್ತದೆ. ಸದ್ಗುರುಗಳ ಸನ್ನಿಧಿಗೆ ಬಂದರೆ ಮನಸ್ಸಿಗೆ ಏನೋ ಸಮಾಧಾನ, ಶಾಂತಿ ಸಿಗುತ್ತದೆ. ಸಿದ್ಧಾರೂಢ ಸ್ವಾಮಿಯವರ ನಂತರ ಇವರ ಮಠದ ಉತ್ತರಾಧಿಕಾರಿಯಾಗಿದ್ದು ಇವರ ಮುಖ್ಯ ಶಿಷ್ಯ ಎಂದರೆ ಗುರುನಾಥರೂಢರು. ಈಗ ಕೈಲಾಸ ಮಂಟಪ ದರ್ಶನ ಮಾಡೋಣ. ಇದನ್ನು ಕಟ್ಟಿಸಿದ್ದು 1926ರಲ್ಲಿ. ಕೈಲಾಸ ಮಂಟಪ ನೋಡಿದಾಗ ಮೈ ಸೋಜಿಗವಾಗೋದಂತೂ ಗ್ಯಾರಂಟಿ. ಮಠದ ವಿಶೇಷತೆಗಳೇನೆಂದರೆ ಪ್ರತಿ ವರ್ಷ ಶಿವರಾತ್ರಿಯ ನೆಕ್ಸ್ಟ್ ಡೇ ಜಾತ್ರಾ ಮಹೋತ್ಸವ ಇರುತ್ತದೆ. ಜಾತ್ರೆಯ ತೇರನ್ನು ನೋಡಲು ಕೋಟ್ಯಾನುಕೋಟಿಗಟ್ಟಲೆ ಜನ ಸೇರಿರುತ್ತಾರೆ. ಮಠವು ಬಣ್ಣ ಬಣ್ಣದ ಲೈಟ್ಗಳಿಂದ ಅಲಂಕೃತಗೊಂಡಿರುತ್ತದೆ. ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವ ಇರುತ್ತದೆ. ಆ ಸುಂದರ ನೋಟ ನೋಡಿದಾಗ ಕಣ್ಣಿಗೆ ಏನೋ ಆನಂದ. ಸದ್ಗುರುಗಳ ಸನ್ನಿಧಿಗೆ ಬೇರೆ ಬೇರೆ ಊರಿನಿಂದ, ರಾಜ್ಯದಿಂದ ಭಕ್ತರು ಬರುತ್ತಾರೆ. ಅದರಲ್ಲೂ ಸೋಮವಾರ ಅಮಾವಾಸ್ಯೆಯ ದಿನದಂದು ಭಕ್ತರ ಸಾಗರವೇ ಹರಿದು ಬರುತ್ತದೆ. ಇವತ್ತು ನಮ್ಮ ಅತ್ತೆ ಮಾವನವರ ಆ್ಯನಿವರ್ಸರಿ ಪ್ರಯುಕ್ತ ಮಠದಲ್ಲಿ ನಾವು ಅಜ್ಜನವರಿಗೆ ಅಭಿಷೇಕ ಹಾಗೂ ನಿರಂತರ ದಾಸೋಹ ಹಮ್ಮಿಕೊಂಡಿದ್ದೆವು. ಅದರ ಸುಂದರ ನೋಟ ನೋಡೋಣ ಬನ್ನಿ. ಅಜ್ಜನವರಿಗೆ ಅಭಿಷೇಕ ಮಾಡುವ ದೃಶ್ಯ ಇದು. ನಿರಂತರ ದಾಸೋಹದ ಸುಂದರ ನೋಟ.
ಇಲ್ಲಿ ಸದ್ಗುರುಗಳಿಗೆ ಹಾಗೂ ಗುರುನಾಥರೂಢರಿಗೆ ಪ್ರಸಾದವನ್ನು ನೈವೇದ್ಯ ಮಾಡಿ ನಂತರ ಭಕ್ತಾದಿಗಳಿಗೆ ಪ್ರಸಾದವನ್ನು ನೀಡುತ್ತಾರೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಃ ಪಾರ್ವತಿ निरञ्जनं नादबिन्दुकलातीतं तस्मै श्रीगुरुवे नमः. जय मङ्गलं जय नमः पार्वती महादेवाय. ಓಂ ನಮಃ ಶಿವಾಯ. ಸದ್ಗುರುಗಳ ಮಠದಲ್ಲಿ ದಿನಾಲು ನಿರಂತರ ದಾಸೋಹ ಇರುತ್ತದೆ. ದಿನಾಲು ಸಾವಿರಾರು ಜನರು ಪ್ರಸಾದ ಸ್ವೀಕರಿಸುತ್ತಾರೆ. ಮುಂಜಾನೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಅನ್ನಪ್ರಸಾದ, ರಾತ್ರಿ ಕೂಡ ಪ್ರಸಾದ ಇರುತ್ತದೆ. ಇಲ್ಲಿ ಭಕ್ತಾದಿಗಳು ದವಸ ಧಾನ್ಯ ಮತ್ತು ದೇಣಿಗೆಯನ್ನು ನೀಡುತ್ತಾರೆ. दूर सरी सब ಇಲ್ಲಿ ಯಾರಾದರೂ ಬಂದು ಸೇವೆ ಸಲ್ಲಿಸಬಹುದು. ಸಾವಿರಾರು ಭಕ್ತರು ಪ್ರಸಾದ ಸ್ವೀಕರಿಸುವ ಸ್ಥಳ. ಒಮ್ಮೆಯಾದರೂ ಅಜ್ಜನ ಸನ್ನಿಧಿಗೆ ಬರಬೇಕು, ಅವರ ಆಶೀರ್ವಾದ ಪಡೆದು ಪಾವನರಾಗಬೇಕು. ಓಂ ನಮಃ ಶಿವಾಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸದ್ಗುರುಗಳ ಆಶೀರ್ವಾದ ಸದಾಕಾಲ ಎಲ್ಲರ ಮೇಲಿರಲಿ ಎಂದು ಆಶಿಸುತ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.